ಮಂಡ್ಯದ ಮಲ್ಲಯುದ್ಧ ಯಾವ ಸ್ವರೂಪದಲ್ಲಿ ಸಾಗಿದೆ? ಇಬ್ಬರು ನಾಯಕರ ನಡುವೆ ನಡೀತಾ ಇರುವಂತಹ ಮಲ್ಲಯುದ್ಧದ ನಡುವೆನೇ ಮೂರನೆಯವರು ಪ್ರತ್ಯಕ್ಷರಾಗಿದ್ದಾರೆ. ಈ ವರದಿಯನ್ನು ನೋಡಿದರೆ ನಿಮಗೆಲ್ಲವೂ ಕೂಡ ಗೊತ್ತಾಗುತ್ತೆ. ಭ್ರಷ್ಟಾಚಾರದ ಪಿತಾಮಹ ಅಂತೆ ವಿಡಿಯೋ ಪ್ಲೇ ಮಾಡೋರು. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶೋ ಅಂತ. ಮೂಡೋ ಸೈಟ್ ಹಂಚಿಕೆಯ ಅಕ್ರಮ, ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮಾಡುತ್ತಿರೋ ಪಾದಯಾತ್ರೆ 5 ದಿನ ಪೂರೈಸಿದೆ. ಮಂಡ್ಯ ದಾಟಿರೋ ಪಾದಯಾತ್ರೆ ತೂಬಿನಕೆರೆ ಬಳಿ ಬೀಡು ಬಿಟ್ಟಿದೆ. ಇಡೀ ಮಂಡ್ಯ ಕೇಸರಿ ಹಾಗೂ ಹಸಿರುಮಯವಾಗಿತ್ತು. ವಿಜಯೇಂದ್ರಗೆ ಟಗರು ಗಿಫ್ಟ್ ಮಾಡಿದ್ರು ಜನ. ಎತ್ತಿನ ಗಾಡಿ ಮೇಲೆ ಬಂದ ನಿಖಿಲ್ ಕುಮಾರಸ್ವಾಮಿ ಕೂಡ ಎಲ್ಲರ ಹೈಲೈಟ್ ಆದರು. ಅಂದುಕೊಂಡಂತೆ ಮಂಡ್ಯದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ವಾಗ್ಯುದ್ಧ. ನಿನ್ನೆ ಮಂಡ್ಯದಲ್ಲಿ ನಿಂತು ಡಿಕೆ ಶಿವಕುಮಾರ್ ಹಲವು ಪ್ರಶ್ನೆಗಳನ್ನು ಹಾಕಿದ್ರು. ಆ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಟ್ಟರು ಕುಮಾರಸ್ವಾಮಿ. ಮೊದಲಿಗೆ ಕುಮಾರಸ್ವಾಮಿ ಟಾರ್ಗೆಟ್ ಆಗಿದ್ದದ್ದು ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾದಂತ ಹಣವನ್ನ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ, ಆ ಕುಟುಂಬಗಳು ಸ್ವಾಭಿಮಾನದಿಂದ ಬದುಕತಕ್ಕಂತ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ಇವತ್ತು ಅಲ್ಲಿ ಲೂಟಿಯಾಗಿದೆ. ಪ್ರಶ್ನೆ ನಮ್ಮನ್ನ ಆಡಳಿತ ಪಕ್ಷ ಕೇಳ್ತಾ ಇದೆ. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ರೀತಿಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ 75 ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ ಈ ಕಾಂಗ್ರೆಸ್ ನಾಯಕರು. ಕುಮಾರಸ್ವಾಮಿ ಮಾತಾಡುತ್ತಲೇ ಡಿಕೆ ಶಿವಕುಮಾರ್ ಕೂಡ ಟಾರ್ಗೆಟ್ ಆದರು. ನಿನ್ನೆ ಮಂಡ್ಯದಲ್ಲಿ ಡಿಕೆ ಎತ್ತಿದ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ಉತ್ತರ ಕೊಟ್ಟರು. ಒಬ್ಬರು 70-75 ವರ್ಷದ ತಾಯಿ ಫೋನ್ ಮಾಡಿದ್ದಾರೆ. ಯಾಕಪ್ಪ ನೀನು ಈ ಕಡಕಾದ್ರ ಬಗ್ಗೆ ನೀನು ಮಾತಾಡ್ತೀಯ? ಕೊಚ್ಚೆ ಮೇಲೆ ಕಲ್ಯಾಕೆ ಎಸಿದೀಯ? ನಾವಿದೀವಿ ಆ ಕೊಚ್ಚೆ ಕ್ಲೀನ್ ಮಾಡೋದಕ್ಕೆ. ನಿನ್ ಪಾಡ ನೀನ್ ಕೆಲಸ ಮಾಡ್ಕೊಂಡಿರಪ್ಪ, ಇವ್ರು ಸವಾಸ್ ಬೇಡ ನಿನ್ಗೆ. ಇದನ್ನ ಒಬ್ಬ ತಾಯಿ ನನಗೆ ಫೋನ್ ಮಾಡಿ ಹೇಳ್ತಾರೆ. ಅದೆಂತದ ನಿನ್ನೆ ಮಂಡ್ಯದಲ್ಲಿ ಅದು ಹಳೆ ವಿಡಿಯೋ ಪ್ಲೇ ಮಾಡೋರು. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶೋ ಅಂತ. ವಿಡಿಯೋ ಪ್ಲೇ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆ ಹುಟ್ಟಿ ಚಾಳಿ, ಆ ಹುಟ್ಟಿದ ಚಾಳಿ ಎಲ್ಲಾದ್ರೂ ಹೋಗ್ತದ? ಅದು ನಿಮ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು ಅನ್ನೋ ಸ್ವಲ್ಪ ತೆಗೀರಿ ಒಂದ್ಸಲ. ರಿವೈಂಡ್ ಮಾಡಿ ಸೋನಿಯಾ ಗಾಂಧಿ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ ನಮ್ಮಲ್ಲಿದ್ದಾಗ ಅವರೇನು ಮಾತಾಡಿದ್ರು ಅದೊಂದು ಸ್ವಲ್ಪ ರಿವೈಂಡ್ ಮಾಡಿ ಜನಕ್ಕೆ ಹಾಕ್ಸೋದಲ್ವಾ? ಮೇಕೆದಾಟು ವಿಚಾರವಾಗಿಯೂ ಡಿಕೆ ಕೇಳಿದ್ದ ಪ್ರಶ್ನೆಗಳಿಗೆ ಎಚ್ಡಿಕೆ ಟಾಂಗ್ ಕೊಟ್ಟರು. 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವರು ಕೈ ಹಿಡಿದು ಬಿಟ್ಟು ಅಂತೇಳಿ. ಈಗ ಹೇಳ್ತಾ ಇದ್ದಾರೆ 5 ಜನ ಮಂತ್ರಿಗಳಿದ್ದೀವಿ, ನಾನೇನಾದ್ರು ಮಾತು ಕೊಟ್ಟಿದ್ರೆ ನಾನೇನು ಮೂರ್ಖನೇನ್ರಿ ಅಂತ ಈಗ ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಬಿಜೆಪಿ ಅವರು ಕೊಡ್ಬೇಕು, ಕುಮಾರಸ್ವಾಮಿ ಕೊಡ್ಬೇಕು. ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರೆ, ಲೋಕಸಭೆಗೆ ಆಯ್ಕೆಯಾಗೋದ್ರೆ 24 ಗಂಟೆನಲ್ಲಿ ಮೇಕೆದಾಟನ ಪ್ರಧಾನಮಂತ್ರಿಗಳಿಗೆ ಹೇಳಿ ಅನುಮತಿ ಕೊಡಿಸ್ತೀನಿ ಅಂತ ಭಾಷಣ ಮಾಡಿದ್ರು. ಎಲ್ಲಿ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಮುಂದುವರೆದ ಭಾಗ ಏನ್ ಹೇಳಿದ್ದೀನಿ ಅಲ್ಲಿ, ನೀವು ತಮಿಳುನಾಡಿನ ಸರ್ಕಾರದ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಿ, ಡಿಎಂಕೆ ಜೊತೆ ನಿಮ್ಮ ಚುನಾವಣಾ ಹೊಂದಾಣಿಕೆಯನ್ನು ಇಟ್ಕೊಂಡಿದ್ದೀರಿ. ನೀವು ಅಲ್ಲಿ ಆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಿ 25 ನಿಮಿಷದಲ್ಲಿ ನಿಮ್ಮ ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದೇನೆ. ಇವತ್ತು ನೀವು ಶಕ್ತಿ ಕೊಟ್ಟಂತ ಸನ್ಮಾನ್ಯ ದೇವೇಗೌಡರು ಎದ್ದು ನಿಲ್ಲಿಕ್ಕಾಗೋದಿಲ್ಲ. ಆದರೂ ಟೇಬಲ್ ಹಿಡ್ಕೊಂಡು ಎದ್ದು ಕಾವೇರಿ ನೀರಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ, ಮೇಕೆದಾಟಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಅಂಗಪಕ್ಷ ಡಿಎಂಕೆ ಅವರು ದೇವೇಗೌಡರ ವಿರುದ್ಧ ಕೂಗಾಡ್ಲಿಕ್ಕೆ ಎದ್ದು ನಿಲ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲೋಗಿದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತೇನೆ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ದೇವೇಗೌಡರು ಮಾತಾಡಕ್ಕೆ ಎತ್ತಿಕೊಂಡ್ರೆ ಒಬ್ಬ ಕಾಂಗ್ರೆಸ್ ನಾಯಕ ಯಾರು ದೇವೇಗೌಡರಿಗೆ ಬೆಂಬಲವಾಗಿ ನಿಂತಿದ್ದೀರಾ? ಅಲ್ಲಿ ಕುಮಾರಸ್ವಾಮಿ ಮೀಟಿಂಗ್ ಕರೆದಿದ್ದು ಅವ್ರನ್ನ, ನಾನೇನೋ ದ್ರಾಕ್ಷಿ ಗೋಡಂಬಿ ತಿನ್ನಕ್ ಬರ್ಬೇಕಾ ಅಂತ ಕೇಳಿದ್ರು. ಇರ್ಲಿ ಪಾಪ, ಟೈಮ್ ಇರ್ಲಿಲ್ಲ ಅವ್ರಿಗೆ. ಪಾಂಡವಪುರದಲ್ಲೋ ಎಲ್ಲೋ ಬಾಂಡ್ ಊಟ ಇತ್ತು, ಅದು ಇಂಪಾರ್ಟೆಂಟ್ ಇತ್ತು. ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರ್ಲಿಲ್ಲ.
ಇಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕಾನೂನುಬದ್ಧವಾಗೇನೆ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸಪ್ಪ ಅಂತ ಹೇಳ್ತಾರೆ. ಯಾಕಪ್ಪ ಆಗಿದ್ರೆ ಸಂಗಮದಿಂದ ಪಾದಯಾತ್ರೆ ಹೋಗ್ಬೇಕಾಗಿತ್ತು ನಮ್ಮ ಪರ್ಮಿಷನ್ ಕೇಳಕ್ಕೆ, ಮತ್ತೆ ಓಡಾಡಿದ್ ಯಾಕೆ ನೀವು? ನೀನು ಹೇಳಿದ್ಯಾ 10,000 ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯಾ, ಬಹಳ ಸಂತೋಷ. ಅಲ್ಲಿ ಹಾಸನದಲ್ಲೂ ಮಾಡ್ತೀನಿ ಅಂತ ಹೇಳಿದ್ದೆ, ಬಹಳ ಸಂತೋಷ. ನಾನು ಚಲುವರಾಯಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗಬೇಕು. ಪಾಪ ಜನರಿಗೆ ಉದ್ಯೋಗ ಸಿಗಲಿ, ಇಲ್ಲಿ ಫ್ಯಾಕ್ಟ್ರಿ ಆಗಲಿ. ನಾನು ಒಬ್ಬ ಡೆಪ್ಯೂಟಿ CM ಆಗಿ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ಮಂತ್ರಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಸಹಕಾರ ಕೊಡಬೇಕು ಮಾಡ್ತೀನಿ. ನಮ್ಮ ಯುವಕರಿಗೆ 10,000 ಜನ ಕೆಲಸ ಕೊಡಪ್ಪ, ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಲೂಟಿ ಮಾಡಿದ್ರೆ ಸಾಕು, ಕಂಡವರನ್ನ ಹೆದರಿಸಿ ಜೀವ ಬೆದರಿಕೆ ಹಾಕಿ ಏನೇನು ಮಾಡಿದ್ದೀರಿ? ನನ್ನನ್ನು ಪ್ರಶ್ನೆ ಮಾಡ್ತೀರಾ? ತಯಾರಾಗಿದ್ದೇನೆ. ಯಾವ ತನಿಖೆಯನ್ನು ನೀವು ಮಾಡಿದ್ರು ಬರೀ ನನ್ನ ಕುಟುಂಬದ ಅಂತ ಅಂದ್ರೆ, ನನಗೆ ಕುಟುಂಬ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಮಗ ಇರೋದು. ಇನ್ನು ಪಾದಯಾತ್ರೆ ಯುದ್ಧಕ್ಕೂ ಬಿಜೆಪಿ ಜೆಡಿಎಸ್ ಪಕ್ಷಗಳ ಗುರಿ ಒಂದೇ, ಅದು ಸಿಎಂ ರಾಜೀನಾಮೆ ಪಡೆಯೋದು. ಇವತ್ತೂ ಕೂಡ ಅದೇ ಆಯ್ತು. ಅದಕ್ಕೆ ಸಿಎಂ ಟಾಂಗ್ ಕೊಟ್ರು. ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗೆ ಇಳಿಸುವವರೆಗೂ ಸಹ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈ ಸರ್ಕಾರನ ದುರ್ಬಲಗೊಳಿಸಬೇಕು, ಅಸ್ಥಿರಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಅದಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗಂಡು ಮೆಟ್ಟಿದ ನಾಡು ಮಂಡ್ಯದಲ್ಲಿ ಗೌಡ್ರ ಗದ್ದಲ. ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಪ್ರೀತಂ ಗೌಡ. ಪಾದಯಾತ್ರೆಗೂ ಮುನ್ನ ಹಾಸನ ಮಾಜಿ ಶಾಸಕ ಪ್ರೀತಂ ಗೌಡ ಬಗ್ಗೆ ಕುಮಾರಸ್ವಾಮಿ ಕಟು ಆಕ್ಷೇಪ ಎತ್ತಿದ್ರು. ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕರಿಗೆ ವಾರ್ನ್ ಕೊಡೋ ಥರ ಮಾತಾಡಿದ್ರು ಕುಮಾರಸ್ವಾಮಿ. ಹೂ ಇಸ್ ದಟ್ ಪ್ರೀತಂ ಗೌಡ? ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ. ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಲೆ ಕೇಳ್ತಾರ. ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಹಾಸನದಲ್ಲಿ. ಯಾರಿದಕ್ಕೆ ಕಾರಣ? ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ ಸಂಧಾನ ಆದ ನಂತರ ಪಾದಯಾತ್ರೆಗೆ ಸಮ್ಮತಿ ಕೊಟ್ಟಿದ್ದರು ಕುಮಾರಸ್ವಾಮಿ. ಮೊದಲ ದಿನ ಪಾದಯಾತ್ರೆಗೆ ಬಂದು ಉಳಿದ ದಿನ ಸೈಲೆಂಟ್ ಆಗಿದ್ರು ಪ್ರೀತಂ ಗೌಡ. ಆದರೆ ತಮ್ಮನ್ನು ಪ್ರಶ್ನಿಸಿದ್ದ ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಕಾಲಿಟ್ಟರು ಪ್ರೀತಂ ಗೌಡ. ಕುಮಾರಸ್ವಾಮಿ ಇದ್ದ ಕಡೆ ಪ್ರೀತಂ ಬಂದ ಕೂಡಲೇ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಕಿತ್ತಾಟ ಶುರುವಾಯಿತು. ಈ ಮಧ್ಯೆ ಕುಮಾರಸ್ವಾಮಿ ಮುಂದೆಯೇ ಪ್ರೀತಂ ಗೌಡಗೆ ಜೈಕಾರವೂ ಕೂಗಿ ಬಂತು. ಈ ಎಲ್ಲ ಹೊಡಿಬಡಿ ಮಧ್ಯೆಯೇ ಕೇಸರಿ ಕೋಟೆಯೊಳಗೆ ಪ್ರೀತಂ ಗೌಡ ಸಾಗಿದ್ರು. ಜೆಡಿಎಸ್ ಕಾರ್ಯಕರ್ತರಿಂದ ರಕ್ಷಣೆ ಪಡೆದು ಪಾದಯಾತ್ರೆಯಲ್ಲಿ ನಡೆದ್ರು. ಅಷ್ಟೇ ಅಲ್ಲ, ಒಂದು ಕಡೆ ದೇವೇಗೌಡರಿಗೆ ಜೈ, ಇನ್ನೊಂದು ಕಡೆ ಪ್ರೀತಂ ಗೌಡಗೆ ಜೈ ಎಂಬ ಘೋಷಣೆ ಮೊಳಗಿದ್ವು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಎಸ್, ಇಲ್ಲಿ ಈ ಇಡೀ ಪಾದಯಾತ್ರೆಯನ್ನು ನಾವು ಎರಡು ಅಂಶಗಳ ಮೂಲಕವಾಗಿ ಇವತ್ತಿನ ಪಾದಯಾತ್ರೆಯ ಬೆಳವಣಿಗೆಯನ್ನು ನಾವು ಗಮನಿಸ್ಬೋದು. ಒಂದು, ನಾನು ನೀನು ಅನ್ನುವಂತಹ ಒಂದು ಫೈಟ್ ಇದೆಯಲ್ಲ, ಇದು ಬಹಳ ತೀವ್ರ ಸ್ವರೂಪದಲ್ಲಿ ಮುಂದುವರಿತಾ ಇರುವಂಥದ್ದು. ಮೂಡ ಪಾದಯಾತ್ರೆಯ ಉದ್ದಕ್ಕೂ ಕೂಡ DK ಶಿವಕುಮಾರ್ ವರ್ಸಸ್ HDK ಅನ್ನುವಂತಹ ಫೈಟ್ ಮುಂದುವರೆದಿದೆ. ಇಬ್ಬರೂ ಕೂಡ ಒಬ್ಬರ ವಿರುದ್ಧ ಮತ್ತೊಬ್ಬರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮೂಡಾದ ಬಗ್ಗೆ ಎಷ್ಟು ಚರ್ಚಿಸಿದ್ರೂ ಬಿಟ್ಟರು ಗೊತ್ತಿಲ್ಲ. DK ಶಿವಕುಮಾರ್ ಆಸ್ತಿ ಬಗ್ಗೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡ್ತಿದ್ದಾರೆ. ಮೂಡ ವಿಚಾರದಲ್ಲಿ ಸರ್ಕಾರ ಎಷ್ಟು ಉತ್ತರ ಕೊಟ್ಟಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರ ಆಸ್ತಿ ವಿಚಾರದಲ್ಲಿ DK ಶಿವಕುಮಾರ್ ಅವರು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಇನ್ನು ಪಾದಯಾತ್ರೆಯ ಮೊದಲ ದಿನದಲ್ಲೇ ಈ ಮೊದಲ ದಿನ ಶುರುವಾಗುತ್ತಲ್ಲ ಬಿಡದಿಯಲ್ಲಿ, ಅದಕ್ಕಿಂತ ಅಂದರೆ ಕೆಂಗೇರಿಯಿಂದ ಆರಂಭ ಆಗುತ್ತೆ ಪಾದಯಾತ್ರೆ. ಅದರ ಹಿಂದಿನ ದಿವಸದಿಂದಲೇ DK ಶಿವಕುಮಾರ್ ಶುರು ಮಾಡಿದ್ದಾರೆ. ಪಾದಯಾತ್ರೆ ಮೊದಲ ದಿನದಿಂದ ಕುಮಾರಸ್ವಾಮಿ ಅವರು ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ದಾರೆ, ತಿರುಗೇಟು ಕೊಡೋದಕ್ಕೆ ಶುರು ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ವಿಶೇಷವಾಗಿ ಒಕ್ಕಲಿಗರ ಕೋಟೆಯಲ್ಲಿ ಯಾರಿಗೆ ಮೇಲುಗೈ ಅನ್ನುವಂಥದ್ದೇ ಇವರ ಇಬ್ಬರ ಹೋರಾಟದ ನಾನು ನೀನು ಫೈಟ್ನ ಕೇಂದ್ರ ಬಿಂದು ಇರುವಂಥದ್ದು. ಅದುವೇನೆ ಒಕ್ಕಲಿಗರ ಕೋಟೆಯಲ್ಲಿ ಯಾರು ಮೇಲುಗೈ, ಯಾರು ಉತ್ತರಾಧಿಕಾರಿಗಳು, ಯಾರು ಒಕ್ಕಲಿಗ ಸಮುದಾಯದಲ್ಲಿ ಮುಂದಿನ ನಿರ್ಣಾಯಕ ನಾಯಕ. ಒಮ್ಮೆ DK ಶಿವಕುಮಾರ್ ಅವರಿಗೆ ಗೆಲುವಾಗಿದೆ 23ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ, 24ರ ಲೋಕಸಭಾ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಅವರು ಮೇಲುಗೈ ಸಾಧಿಸಿದ್ದಾರೆ. ಇಬ್ಬರ ನಡುವೆಯೂ ಕೂಡ ಫೈಟ್ ಮುಂದುವರೆದಿದೆ. ಬಿಜೆಪಿಯ ಬದಲು JDS ಟಾರ್ಗೆಟ್ ಮಾಡಿದ್ದಾರೆ DK ಶಿವಕುಮಾರ್. ಅವರಿಗೆ ಹಳೆ ಮೈಸೂರಿನಲ್ಲಿ ಬಿಜೆಪಿ ಶತ್ರು ಅಲ್ಲ, ಬಹಳ ದೊಡ್ಡ ಶತ್ರು ಏನಲ್ಲ, ಬಹಳ ದೊಡ್ಡ ಶಕ್ತಿ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಕುಮಾರಸ್ವಾಮಿಗೂ ಕೂಡ DK ಶಿವಕುಮಾರ್ ಜೊತೆಗಿನ ಫೈಟ್ನಲ್ಲೇ ಹೆಚ್ಚು ಆಸಕ್ತಿ ಇದೆ. ಸಿದ್ದರಾಮಯ್ಯನವರ ವಿರುದ್ಧದ ಈ ಒಂದು ಮೂಡಾ ಹಗರಣದ ಬಗ್ಗೆ ಜಾಸ್ತಿ ಕೆಣಕ್ತಾ ಹೋದರೆ ಅದೇನು ಜನರ ನಡುವೆ ಬಹಳ ಚರ್ಚೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಅನುಮಾನ ಇದೆ. ಯಾಕಂದರೆ ಕುಮಾರಸ್ವಾಮಿ ಅವರ ಆರಂಭದ ಮಾತುಗಳಲ್ಲಿ ಅವರು ಪಾದಯಾತ್ರೆಗೆ ಬರಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ರು ಅನ್ನೋದು ಕೂಡ ರಾಜ್ಯದ ಜನ ಗಮನಿಸಿರ್ತಾರೆ. ಇನ್ನು ಸಿದ್ದರಾಮಯ್ಯನವರಿಗಿಂತ ಹೆಚ್ಚು DKಶಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ HD ಕುಮಾರಸ್ವಾಮಿ. ಯಾಕಂದರೆ ಈ ಹಂತದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರ ಬದಲಿಗೆ ಆ ಸ್ಥಾನಕ್ಕೆ ಏನಾದರೂ DK ಶಿವಕುಮಾರ್ ಬಂದು ಕುಳಿತರ ಇದೆಯಲ್ಲ, ಅದನ್ನು ಅರಗಿಸಿಕೊಳ್ಳುವಂಥಷ್ಟು ಸುಲಭ ಆಗುವುದಿಲ್ಲ ಕುಮಾರಸ್ವಾಮಿ ಅವರಿಗೆ ಅನ್ನುವಂಥದ್ದು ಕೂಡ ವಾಸ್ತವ. ಅದು ಇನ್ನು ಎರಡನೇ ಬೆಳವಣಿಗೆ ಇವತ್ತಿನ ದಿವಸದಲ್ಲಿ ನಡೆದಿರುವಂಥದ್ದು, ಇದ್ದಕ್ಕಿದ್ದಂತೆ ಕಣ್ಣಿಗೆ ಕಪ್ಪು ಕನ್ನಡಕ ಹಾಕ್ಕೊಂಡು ಅಲ್ಲಿ ಪ್ರತ್ಯಕ್ಷರಾದಂತಹ ಪ್ರೀತಮ್ ಗೌಡ ಬಂದಿರುವಂಥ ಎಂಟ್ರಿ ಒಂದು ರೀತಿಯಲ್ಲಿ ಹೀರೋ ಎಂಟ್ರಿ ರೀತಿಯಲ್ಲಿ ಕೊಟ್ಟರು. ಆದರೆ ಅವ್ರು ಯಾರಿಗೆ ಹೀರೋ ಆದರೂ ಯಾರಿಗೆ ವಿಲನ್ ಆದರೂ ಅನ್ನೋದು ಬೇರೆ ವಿಚಾರ. ಪ್ರೀತಮ್ ಗೌಡ ಪ್ರತ್ಯಕ್ಷರಾಗುವ ಮೂಲಕ HDKಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರಾ ಅನ್ನುವಂಥ ಅನುಮಾನ ಸಹಜವಾಗಿ ಕಾಣುತ್ತೆ. ಯಾಕಂದರೆ ಹೂ ಇಸ್ ದಟ್ ಪ್ರೀತಮ್ ಗೌಡ ಅನ್ನುವಂಥ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಎತ್ತಿದ್ರು. ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರದ್ದೇ ಕ್ಷೇತ್ರಕ್ಕೆ ಅವರೇ ಅಲ್ಲಿ ಒಂದು ಕಡೆಯಲ್ಲಿ ವಾಹನದ ಮೇಲೆ ಮೆರವಣಿಗೆಯಲ್ಲಿ ಬರ್ತಾ ಇದ್ದರೆ, ಈ ಕಡೆ ಕೆಳಗಡೆ ಅದರ ಮುಂಭಾಗದಲ್ಲಿ ನಡ್ಕೊಂಡು ಹೋಗುವಂತಹ ಜನರ ಸಾಲಿನಲ್ಲಿ ಪ್ರೀತಮ್ ಗೌಡ ಸೇರಿಕೊಂಡಿದ್ರು. ಕುಮಾರಸ್ವಾಮಿ ಅವರ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಒಂದು ಎಂಟ್ರಿಗೆ ಪ್ರೀತಮ್ ಗೌಡ ಅನ್ನೋದು ಗಮನಾರ್ಹವಾದಂತಹ ಸಂಗತಿ. ಇಲ್ಲಿ ಕುಮಾರಸ್ವಾಮಿ ಹಾಕಿದಂತಹ ಕಂಡೀಷನ್ ಅನ್ನ ಬಿಜೆಪಿ ನಾಯಕ ಹಾಗಿದ್ರೆ ಉಲ್ಲಂಘಿಸಿದ್ದು ಏಕೆ? ಯಾಕಂದ್ರೆ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆ ಆಗಿತ್ತು, ದೆಹಲಿಯಲ್ಲಿ ಮಾತುಕತೆ ಆಗಿತ್ತು, ಬಿಜೆಪಿ ಹೈಕಮಾಂಡ್ ನಾಯಕರು ಮಾತನಾಡಿದ್ರು, ಅವರ ಕಂಡೀಷನ್ಗಳಿಗೆ ಒಪ್ಕೊಂಡಿದ್ರು ಅನ್ನುವಂಥ ಕಾರಣಕ್ಕಾಗಿಯೇ ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಬಂದಿದ್ದಾರೆ ಅಂತೇಳಿ ಕರ್ನಾಟಕದ ಜನ ಭಾವಿಸಿದ್ದಾರೆ. ಇಲ್ಲದೆ ಹೋದರೆ ಕುಮಾರಸ್ವಾಮಿ ಅವರು ಪಾದಯಾತ್ರೆ ನಾನು ಬರಲ್ಲ ಅಂತ ಹೇಳಿದಂಥವ್ರು ನಂತರ ಪಾದಯಾತ್ರೆಗೆ ಬರಬೇಕು ಅಂತಿದೆ. ಅಲ್ಲಿನ ಒಂದಿಷ್ಟು ಇಬ್ಬರ ನಡುವೆ ಒಂದು ಒಮ್ಮತವಾದಂಥ ಒಪ್ಪಿಗೆಯಾಗುವಂಥ ಸೂತ್ರಕ್ಕೆ ಎಲ್ಲರೂ ಕೂಡ ಬಂದಿರ್ತಾರೆ. ಆದರೆ ಕಂಡೀಷನ್ ಉಲ್ಲಂಘಿಸಿದ್ದಕ್ಕೆ ಹಾಗಾದರೆ ಪ್ರೀತಮ್ ಗೌಡ ಅಲ್ಲಿ ಬರ್ತಾರೆ ಅನ್ನೋದು BJP ರಾಜ್ಯಾಧ್ಯಕ್ಷರಿಗೆ ಗೊತ್ತಿರಲಿಲ್ವಾ? BJP ರಾಜ್ಯಾಧ್ಯಕ್ಷರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರ? ಹಾಗಾದರೆ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಕೆಲಸ ನಡೀತು? ಪಾದಯಾತ್ರೆಗಿಂತಲೂ ಕೂಡ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಅನ್ನುವಂಥದ್ದು ಮುಖ್ಯ ಆಗ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಕಾರಣಗಳು ಏನು ಅನ್ನೋಂಥರ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಹೋಗೋದು ಬೇಡ. ಆದರೆ ಇಂತಹ ಸಂದರ್ಭದಲ್ಲಿ ಪ್ರೀತಮ್ ಗೌಡರು ಕೂಡ ಇದನ್ನು ತೆಗೆದುಕೊಂಡಿರುವಂತಹ ಸವಾಲಿನ ರೀತಿ ಇದೆಯಲ್ಲ, ರಾಜಕೀಯ ಸವಾಲು, ಅವ್ರು ಮಾಡಿದ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ರಾಜಕೀಯ ಅವರು ಎಂಡ್ ಆಫ್ ದ ಡೇ ಅವರು ಕೂಡ ಒಬ್ಬ ರಾಜಕಾರಣಿ ಹೇಗಿರಬೇಕಂದ್ರೆ ರಾಜಕೀಯ ಮಾಡೋದಕ್ಕೆ ಇರಬೇಕು, ರಾಜಕೀಯವನ್ನು ಮಾಡಬೇಕು ಮತ್ತು ಇದೇ ನಾನಾ ಸ್ವರೂಪಗಳನ್ನು ಮಾಡಬೇಕು. ಅದಕ್ಕೆ ಇಂಥದ್ದೊಂದು ಉದಾಹರಣೆಯನ್ನು ಈಗ ಪ್ರೀತಮ್ ಗೌಡ ನಮ್ಮ ಮುಂದೆ ತೆರೆದಿಟ್ಟಿರುವಂಥದ್ದು. ಆ ಸವಾಲನ್ನು ಅವರು ಸ್ವೀಕರಿಸಿದ್ರೆ ಅಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ದಂಥ ರೀತಿಯನ್ನು ಗಮನಿಸಿರ್ಬೋದು. ಗೌಡರ ಗೌಡ ಪ್ರೀತಮ್ ಗೌಡ ಅನ್ನೋಂಥದ್ದು. ಈ ಗೌಡರ ಗೌಡ ಪ್ರೀತಮ್ ಗೌಡ ಅನ್ನೋಂಥ ಘೋಷಣೆ ಇದೆಯಲ್ಲ, ಇದು ವಾಸ್ತವವಾಗಿ ದೇವೇಗೌಡರ ಬಗ್ಗೆ ಗೌಡರ ಗೌಡ ದೇವೇಗೌಡ ಅಂತ ಹೇಳೋದನ್ನ 1980ರ ದಶಕದಲ್ಲಿ ಕರೀತಿದ್ದಂತಹ ಘೋಷಣೆ ಅದು, ಗೌಡರ ಗೌಡ ದೇವೇಗೌಡ ಅಂತ ಹೇಳಿ. ಆದರೆ ಈಗ ಅದನ್ನು ಪ್ರೀತಮ್ ಗೌಡರಿಗೆ ಅನ್ವಯ ಆಗುವಂತೆ ಅವರ ಬೆಂಬಲಿಗರು ಹೇಳಿರುವಂತಹ ಸ್ವರೂಪವನ್ನು ನೋಡಿದಾಗಲೇ ಯಾವ ಸ್ವರೂಪದ ಟಕ್ಕರ್ ಕೊಡೋದಕ್ಕೆ ಅವರು ಮುಂದಾಗಿದ್ದಾರೆ ಅಂತ ಸ್ಪಷ್ಟವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಈಗ ರಕ್ತ ಸಾಕ್ಷಿಯೊಂದು ಸಿಕ್ಕಿದೆಯಂತೆ ಪೊಲೀಸರ ಕೈಗೆ. ಇದು ಬಹಳ ನಿರ್ಣಾಯಕ ಆಗಬಹುದಾಗಿರುವಂತಹ ಸಾಕ್ಷಿ. ಯಾಕಂದರೆ FSLಗೆ ಹೋಗಿದ್ದಂತಹ ಮಾದರಿಗಳ ವರದಿ
ಒಂದಿಷ್ಟು ನಿರ್ಣಾಯಕವಾದಂತಹ ಸತ್ಯವನ್ನು ಪೊಲೀಸರ ಮುಂದೆ ಬಿಚ್ಚಿಟ್ಟಿದೆ. ಅದೇನಪ್ಪ ಅಂದರೆ, ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ದೇಹದಿಂದ ರೇಣುಕಾಸ್ವಾಮಿಯವರ ರಕ್ತದ ಕಲೆಗಳು ಪತ್ತೆಯಾಗಿವೆ ಅನ್ನುವಂಥದ್ದು. FSL ಪರಿಶೀಲನೆಯ ಸಂದರ್ಭದಲ್ಲಿ ಸ್ವಾಮಿ ರಕ್ತದ ಕಲೆಗಳು ದರ್ಶನ್ ಅವರ ಬಟ್ಟೆಯಲ್ಲಿ ಮೆತ್ತಿಕೊಂಡಿರುವಂಥದ್ದು ಸಿಕ್ಕಿದೆ ಅನ್ನುವಂಥದ್ದು FSLನ ವರದಿಯಿಂದ ಸಿಕ್ಕಿರುವಂತಹ ಮಾಹಿತಿ. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇದು ಅತಿ ದೊಡ್ಡ ಸಾಕ್ಷಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ರಕ್ತ ಬರುವಂತೆ ಹೊಡೆದ್ರು ಅನ್ನುವಂಥ ಉದ್ದೇಶ ಏನು? ಹಾಗಾದರೆ ಕೊಲೆ ಮಾಡುವಂಥ ಉದ್ದೇಶದಿಂದ ಹೊಡೆದ್ರ ರಕ್ತ ಅವರ ಡ್ರೆಸ್ಗೆ ಹೇಗೆ ಅಂಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅವ್ರ ಮನೆಯಲ್ಲೆಲ್ಲೋ ಹೋಗಿದ್ರೆ ಅಥವಾ ಅಲ್ಲಿ ಸ್ಪಾಟಲ್ಲೇ ಇಲ್ಲದೆ ಇದ್ದರೆ ಅವರ ಬಟ್ಟೆಗೆ ಆ ರಕ್ತ ಬಂದು ಅಂಟ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಮೂಡಿಸುತ್ತೆ. ಯಾಕಂದರೆ ಇಲ್ಲಿ ರಕ್ತ ಸಾಕ್ಷ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಕ್ಕೆ ಬಂದಾಗ ಕೊಲೆ ತನಿಖೆಯಲ್ಲಿ ಇದು ಅತಿ ದೊಡ್ಡದಾದಂತಹ ರಹಸ್ಯ ಈಗ ಬಯಲಾಗಿರುವಂಥದ್ದು. ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ವರದಿಯ ಮೂಲಕವಾಗಿ ಬಂದಿರುವಂತಹ ಭಯಾನಕ ಸತ್ಯ ಇದು. ಯಾಕೆಂದರೆ ಈ ವಿಚಾರದಲ್ಲಿ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಸಿಕ್ಕಿದ ತಕ್ಷಣಕ್ಕೇ ಇದು ಬಹಳ ನಿರ್ಣಾಯಕ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ವೈಜ್ಞಾನಿಕ ಸಾಕ್ಷ್ಯವಾಗಿ ಬಹಳ ನಿರ್ಣಾಯಕ ಸ್ಥಾನವನ್ನು ಪಡ್ಕೊಳ್ಬೋದು. ದರ್ಶನ್ ಬಟ್ಟೆ ಮೇಲೆ ಸ್ವಾಮಿ ದೇಹದ ರಕ್ತದ ಕಲೆ ಸಿಕ್ಕಿರುವಂಥದ್ದು. ದರ್ಶನ್ ಮನೆಯಲ್ಲಿ ಸಿಕ್ಕಿದಂತಹ ಪ್ಯಾಂಟ್ ಮತ್ತು ಟಿ ಶರ್ಟ್ಗಳನ್ನು ಪೊಲೀಸರು ರಿಕವರಿ ಮಾಡ್ಕೊಂಡಿದ್ರು. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ಗಳನ್ನು ಏನು ರಿಕವರಿ ಮಾಡಿದ್ರಲ್ಲ ಅವುಗಳಲ್ಲಿ ರಕ್ತದ ಕಲೆ ಅಂಟಿಕೊಂಡಿತ್ತು. ದರ್ಶನ್ ಬಟ್ಟೆ ಮೇಲೆ ಸ್ವಾಮಿ ರಕ್ತ ಬಿದ್ದಿರುವಂಥದ್ದು ಇದರ ಮೂಲಕವಾಗಿ ಗೋಚರಿಸ್ತಾ ಇದೆ. FSL ವರದಿ ಅಂತಿಮವಾಗಿ ಕೋರ್ಟ್ನಲ್ಲಿ ಸ್ಕ್ರೂಟಿನಿ ಆಗುವಂಥದ್ದು ಇದ್ದೇ ಇರುತ್ತೆ. ಕೋರ್ಟ್ ಇದನ್ನು ಹೇಗೆ ಸಾಕ್ಷ್ಯವಾಗಿ ಪರಿಗಣಿಸುತ್ತೆ. ಆದರೆ ರಕ್ತ ಅವರ ಬಟ್ಟೆಗೆ ಅಂಟಿಕೊಂಡಿದೆ ಅಂತ ಹೇಳಿದ ತಕ್ಷಣಕ್ಕೇ ಇಲ್ಲಿ ಈ ಕೊಲೆಯ ಸಂದರ್ಭದಲ್ಲಿ ದರ್ಶನ್ ಅಲ್ಲಿದ್ದರು ಅನ್ನುವಂಥದ್ದಕ್ಕೆ ಬಹಳ ದೊಡ್ಡ ಸಾಕ್ಷ್ಯ ಆಗ್ಬೋದು. FSL ಪರಿಶೀಲನೆಯಲ್ಲಿ ಸ್ವಾಮಿ ರಕ್ತದ ಕಲೆಗಳು ಈಗಾಗಲೇ ಪತ್ತೆಯಾಗಿರುವಂಥದ್ದು ಆ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅನ್ನೋದನ್ನು ಪೊಲೀಸರಿಗೆ ಸಾಬೀತುಪಡಿಸೋದಕ್ಕೆ ಇದು ಬಹಳ ದೊಡ್ಡ ಸಾಕ್ಷ್ಯ ಆಗ್ಬೋದು. ಪ್ರಾಸಿಕ್ಯೂಷನ್ ಪರವಾಗಿ ಅತಿ ದೊಡ್ಡದಾದಂಥ ಸಾಕ್ಷ್ಯ ಆಗ್ಬೋದು. ಕೊಲೆಯ ಸಂದರ್ಭದಲ್ಲೂ ಕೂಡ ದರ್ಶನ್ ಅಲ್ಲೇ ಇದ್ದರು ಅನ್ನುವಂಥ ವಿಚಾರ. ಇನ್ನು ದರ್ಶನ್ ವಿಚಾರದಲ್ಲಿ ನೋಡಿ, ಕಾಲ ಕೆಟ್ಟರೆ ಹಗ್ಗ ಕೂಡ ಹಾವಾಗಬಹುದು ಅಂತ ಹೇಳ್ತೀವಿ. ಆ ಸ್ವರೂಪದಲ್ಲಿ ದರ್ಶನ್ ಪಾಲಿಗೆ ಈಗ ಮನೆಯೂಟ ಬೇಕು ಅಂತ ಕೇಳಿದ್ರು ಕೂಡ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಪೊಲೀಸರಿಂದ ಒಂದು ವರದಿ ರೆಡಿ ಆಗ್ತಾ ಇದೆ. ಜೈಲಧಿಕಾರಿಗಳು ಒಂದು ವರದಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ವರದಿಯನ್ನು ನೋಡ್ತಾ ಹೋದಾಗ ಭಾಳಷ್ಟು ವಿಚಾರಗಳು ಗೋಚರಿಸ್ತವೆ. ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತಗತಿಯಲ್ಲಿ ಕೇಸ್ನ ತಾರ್ಕಿಕ ಅಂತ್ಯಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಬಹುತೇಕ ಅಂತಿಮ ಹಂತವನ್ನು ಬಂದು ತಲುಪ್ತಾ ಇದೆ. ಇದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು, ತ್ವರಿತಗತಿಯ ನ್ಯಾಯಾಲಯವನ್ನು ಸ್ಥಾಪನೆಯನ್ನು ಮಾಡಬೇಕು ಅನ್ನುವಂತಹ ಮನವಿಯನ್ನು ಪೊಲೀಸರು ಸರ್ಕಾರಕ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಪೊಲೀಸರು. ಒಂದು ತ್ವರಿತಗತಿಯ ಕೋರ್ಟನ್ನು ನಿಯೋಜನೆ ಮಾಡಬೇಕು ಅಂತೇಳಿ ಇದೇ ತಿಂಗಳ ಅಂತ್ಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಬಹುದು. ಅಂದರೆ ಬಹುತೇಕ 90 ದಿವಸಕ್ಕಿಂತ ಮುಂಚಿತವಾಗಿಯೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಬಳಿಕ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಬೋದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಸರ್ಕಾರವು ಕೂಡ ಚಿಂತನೆಯನ್ನು ನಡೆಸಬಹುದು. ಯಾಕಂದರೆ ಇದು ಹೈ ಪ್ರೊಫೈಲ್ ಕೇಸ್ ಮತ್ತು ಈ ಪ್ರಕರಣದಲ್ಲಿ ತುಂಬ ಸುದೀರ್ಘ ಕಾಲಕ್ಕೆ ಎಳ್ಕೊಂಡು ಹೋದರೆ ಈ ಪ್ರಕರಣದ ಸಾಕ್ಷಿಗಳನ್ನು ಉಳಿಸ್ಕೊಳ್ಳೋದು ಇದೆಯಲ್ಲ, ಇದು ಪೊಲೀಸರಿಗೆ ಮತ್ತೊಂದು ದೊಡ್ಡದಾದಂತಹ ಸವಾಲಾಗಬಹುದು. ಪ್ರಕರಣದ ತಾರ್ಕಿಕ ಅಂತ್ಯಕ್ಕೆ ಪೊಲೀಸರು ಇಂಥದ್ದೊಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಬೇಕು ಅನ್ನೋದನ್ನು ಕೇಳಿದ್ದಾರೆ. ವಿಶೇಷ ನ್ಯಾಯಾಲಯದ ರಚನೆಯ ಬಗ್ಗೆ ಅವರು ಕೇಳ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಫುಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮನೆಯೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಮತ್ತೊಂದು ಶಾಕ್ ಕಾದಿದೆಯಂತೆ. ಇದು ಯಾವ ಸ್ವರೂಪದಲ್ಲಿದೆ ಅಂತ ಹೇಳಿದರೆ, ಈಗಷ್ಟೇ ಸಿಕ್ಕಿರುವಂತಹ ವರದಿಯ ಪ್ರಕಾರ ಪೊಲೀಸರಿಂದ ಅಂದರೆ ಜೈಲಿನ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ವರದಿಯನ್ನು ಗಮನಿಸಿದರೆ ಸ್ಪಷ್ಟವಾಗಿ ಇಲ್ಲಿ ಜೈಲೂಟ ಮಾತ್ರವೇ ಸಿಗುತ್ತೆ ಇನ್ನು ಮುಂದೆ ದರ್ಶನ್ಗೆ. ಕೋರ್ಟ್ಗೂ ಕೂಡ ಇಂಥದ್ದೊಂದು ವರದಿಯನ್ನು ಸಬ್ಮಿಟ್ ಮಾಡೋದಕ್ಕೆ ಈಗಾಗಲೇ ಜೈಲಧಿಕಾರಿಗಳು ರೆಡಿಯಾಗಿದ್ದಾರೆ. ಅವರ ವರದಿಯಲ್ಲಿ ಏನೇನಿದೆ ಅನ್ನುವಂಥ ಅಂಶವನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಶಾಕ್ ಎದುರಾಗಿರುವಂಥದ್ದು. ದರ್ಶನ್ಗೆ ಮನೆಯೂಟ ಮರೀಚಿಕೆ ಆಗುವಂಥದ್ದು ನಿಶ್ಚಿತ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮನೆಯೂಟ ನೀಡೋದಕ್ಕೆ ಅವಕಾಶ ಇಲ್ಲ. ಅಂದರೆ ಮನೆಯೂಟವನ್ನು ಕೊಡುವಂಥದ್ದು ಅದು ವಿಚಾರಣಾಧೀನ ಕೈದಿಯ ಹಕ್ಕಲ್ಲ. ಅದು ವಿವೇಚನಾಧಿಕಾರ ಜೈಲಧಿಕಾರಿಗಳಿಗಿರುತ್ತೆ. ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋಂಥ ವಿವೇಚನಾಧಿಕಾರ ಜೈಲಧಿಕಾರಿಯ ಮುಂದೆ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಧಿಕಾರಿ ಈಗ ವರದಿಯೊಂದನ್ನು ರೆಡಿ ಮಾಡಿದ್ದಾರೆ. ಅವರ ವರದಿಯ ಪ್ರಕಾರ ದರ್ಶನ್ಗೆ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಇಲ್ಲ.
ವಿವೇಚನಾಧಿಕಾರ ಎಲ್ಲಿ ಬಳಕೆ ಆಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಇದ್ದಾಗ ವಿವೇಚನಾಧಿಕಾರವನ್ನು ಬಳಕೆ ಮಾಡಿಕೊಂಡು ಆವಾಗ ಅವರಿಗೆ ಮನೆಯೂಟವನ್ನು ಕೊಡಿಸ್ಬೋದು. ಆದರೆ ಇಲ್ಲಿ ಅದರ ಅವಶ್ಯಕತೆ ಬೀಳುವಂಥ ಯಾವುದೇ ಚಾನ್ಸಸ್ ಇಲ್ಲ. ಯಾಕಂದರೆ ಅವರು ಆರೋಗ್ಯದ ಸಮಸ್ಯೆ ಇಲ್ಲ ದರ್ಶನ್ ಅವ್ರಿಗೆ, ಇಸ್ ಫಿಟ್ ಆ್ಯಂಡ್ ಫೈನ್. ಹೀಗಿರುವಾಗ ಅವರಿಗೆ ಜೈಲಿನ ಆಹಾರದ ಗುಣಮಟ್ಟ ಕೂಡ ಸರಿ ಇದೆ. ಆಹಾರದ ಗುಣಮಟ್ಟ ಏನಾದರೂ ಚೆನ್ನಾಗಿಲ್ಲ, ಹಾಗಾಗಿ ಅವ್ರಿಗೇನಾದರೂ ಹುಷಾರು ತಪ್ತಾ ಇದೆ ಅಂದರೆ ಅಂಥದ್ದು ಇಲ್ಲ. ಜೈಲಿನ ಆಹಾರದ ಗುಣಮಟ್ಟ ಸರಿ ಇದೆ, ಮನೆಯೂಟ ನೀಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ವರದಿಯನ್ನು ನೀಡಲಾಗಿದೆ. ಮನೆಯೂಟವನ್ನು ನೀಡಬೇಕಂತ ಅವಶ್ಯಕತೆ ಇಲ್ಲ ಅನ್ನುವಂಥ ವರದಿ ಈಗಾಗಲೇ ಜೈಲಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ತಮ್ಮ ಹೈಯರ್ ಅಧಿಕಾರಿಗೆ ಇದನ್ನು ಸಬ್ಮಿಟ್ ಮಾಡಿದ್ದಾರೆ. ಈ ವರದಿಯನ್ನು ಜೈಲಧಿಕಾರಿಯವರು ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ತಾರೆ. ಈ ಮೂಲಕ ದರ್ಶನ್ ಅವರ ಮನೆಯೂಟದ ಆಸೆಗೆ ತಣ್ಣೀರು ಎರಚುವಂತಹ ಕೆಲಸವನ್ನು ಜೈಲಧಿಕಾರಿಗಳು ಮಾಡ್ತಾ ನಿಶ್ಚಿತ ಇದೆ. ಜೈಲಧಿಕಾರಿಗಳಿಗೆ ಇರುವಂತಹ ಅಧಿಕಾರ ಯಾವ ಸಂದರ್ಭದಲ್ಲಿ ಕೊಡಬೇಕು ಮತ್ತು ದರ್ಶನ್ ಅವರಿಗೆ ಕೊಡೋದ್ರ ಮೂಲಕವಾಗಿ ಮತ್ತೆ ಉಳಿದೆಲ್ಲ ವಿಚಾರಣಾಧೀನ ಕೈದಿಗಳಿಗೂ ಕೂಡ ಇಂಥದ್ದೊಂದು ಅವಕಾಶ ಸಿಗುತ್ತೆ, ಇದನ್ನು ಬಳಕೆ ಮಾಡ್ಕೊಳ್ಳೋಣ ಅನ್ನುವಂತಹ ರೀತಿಯಾದಂಥದ್ದನ್ನು ಪ್ರಮೋಟ್ ಮಾಡುವಂಥದ್ದು, ಅದಕ್ಕೆ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ಅತ್ಯಂತ ಕಟ್ಟುನಿಟ್ಟಿನ ಕ್ರಮಕ್ಕೆ ಇಲ್ಲಿ ಮುಂದಾಗಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.